ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರ ಪಾಲಾಗಿದೆ. ಇದರ ಬೆನ್ನಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಪರವಾಗಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೆಳಗಾವಿ ಸುಭದ್ರ ಆಗಬೇಕು ಅಂತಂದ್ರೆ ಲೋಕಲ್ ಅವರು ಬೇಕು. ಬೆಳಗಾವಿಯ ಮಗನಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಜಗದೀಶ್ ಶೆಟ್ಟರ್ ಏನೋ ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಅವರ ವಿರುದ್ಧ ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಅಂದರೆ ಲೋಕಲ್ ಕಾರ್ಡ್ ಅನ್ನು ಪ್ರಯೋಗಿಸಿದ್ದಾರೆ ಹೆಬ್ಬಾಳ್ಕರ್. ಪುತ್ರ ಮೃಣಾಲ್ಗೆ ಮತ ಹಾಕಿ ಅಂತ ಪ್ರಚಾರದಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಸಂವಿಧಾನ, ನಮ್ಮ ಜಿಲ್ಲೆ ಸುಭದ್ರ ಆಗಬೇಕು ಅಂತಂದ್ರೆ ಲೋಕಲ್ ಯಾರು ಬೇಕು? ಲೋಕಲ್ ಅವ್ರು ಬೇಕು. ಅದನ್ನ ನೀವು ವಿಚಾರ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೆಳಗಾವಿಯ ಮಗನಿಗೆ, ಯಾರಿಗೆ ಕೇಳಿಸ್ತಾ ಇಲ್ಲ, ಬೆಳಗಾವಿ ಮಗನಿಗೆ ಹೇಳಿ ನೋಡೋಣ. ಯಾರಿಗೆ ಹೇಳಿ? ಯಾರಿಗೆ ತಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಾ ಇರೋದನ್ನು ನೋಡಿದ್ವಿ. ಅಂದ್ರೆ ಇಲ್ಲಿ ಲೋಕಲ್ ಕಾರ್ಡ್ ಪ್ರಯೋಗಿಸುವಂತ ಮುನ್ಸೂಚನೆ. ಹೌದು ರಕ್ಷತೆ, ಏನಂತಂದರೆ ಬೆಳಗಾವಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಹೊರ ಜಿಲ್ಲೆಯವರು ಅನ್ನೋ ಕಾರಣದಿಂದಾಗಿ ಈಗ ಭಾಳಷ್ಟು ಸ್ವಪಕ್ಷದಲ್ಲಿ ಹಾಗೇನೆ ವಿರೋಧ ಪಕ್ಷದಲ್ಲೂ ಸಹ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಅಲ್ಲಿರ್ತಕ್ಕಂಥ BJP ಕಾರ್ಯಕರ್ತರು ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇವರು ಹೊರಗಿನವರು ಅನ್ನೋ ಕಾರಣದಿಂದಾಗಿ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಏನಂತಂದರೆ ಕಾಂಗ್ರೆಸ್ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಈಗ ಜನರ ಮುಂದೆ ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿಯ ಮನೆ ಮಗ ಬೇಕೋ ಅಥವಾ ಏನು ಬೀಗರು ಬೇಕೋ ಡಿಸೈಡ್ ಮಾಡಿ, ಏನಂತಂದರೆ ಮನೆ ಮಗನನ್ನು ಬೆಂಬಲಿಸಿ ಅನ್ನೋ ಒಂದು ವಿಚಾರವನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಚಾರದಲ್ಲೂ ಸಹ ಏನಂತಂದರೆ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೊರಗಿನವರು ಮತ್ತು ಒಳಗಿನವರು ಅನ್ನೋ ಒಂದು ವಿಚಾರ ಏನಿದೆ ಅದನ್ನೇ ಕಾಂಗ್ರೆಸ್ ತನ್ನ ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಬೆಳಗಾವಿಯಲ್ಲಿ ತಮ್ಮ ಮಗನ ಪ್ರಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ರಚಾರವನ್ನು ಬೆಳಗಾವಿಯ ಗಾಂಧಿ ಭವನದಲ್ಲಿ ನಡೆಸ್ತಾ ಇದ್ರು, ಆ ಸಂದರ್ಭದಲ್ಲೂ ಸಹ ಇದೇ ವಿಚಾರವನ್ನು ನೇರವಾಗಿ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಸ್ತಾಪ ಮಾಡ್ತಾರೆ. ಮಳೆ ಮಗ ಬೇಕೋ ಅಥವಾ ಏನು ಹೊರಗಿನವರು ಬೇಕೋ ನೀವೇ ಡಿಸೈಡ್ ಮಾಡಿ ಅನ್ನೋ ಒಂದು ವಿಚಾರವನ್ನು ಹೇಳೋ ಮೂಲಕ ಮನೆ ಮಗನನ್ನು ಬೆಂಬಲಿಸಿ ಅನ್ನೋ ಒಂದು ವಿಚಾರವನ್ನು ಜನರಿಗೆ ಮನವಿ ಮಾಡಿರುವಂಥದ್ದು. ಈ ವಿಚಾರ ಏನಿದೆ ಈಗ ಭಾಳಷ್ಟು ಪ್ರಚಾರ ನಡೀತಾ ಇದೆ. ಹೊರಗಿನವರು ಮತ್ತು ಒಳಗಿನವರು ಅನ್ನೋ ಒಂದು ವಿಚಾರ ಏನಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.